ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ಕೇಳಲು ಧೈರ್ಯವಿದ್ದರೆ ಮಾತ್ರ ಕೇಳಿ. ಯಾವ ವಿಷಯದ ಬಗ್ಗೆ ಭಯವಿತ್ತೋ ಕೊನೆಗೂ ಅದೇ ಆಯಿತು. ಹೌದು ಸ್ನೇಹಿತರೆ, ಇಂದು ನಾವು ನಿಮಗೆ ಏನನ್ನು ಹೇಳಲಿದ್ದೆವೋ ಅದನ್ನು ಕೇಳಿ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬಂದು ಬಿಡುತ್ತದೆ. ಸ್ನೇಹಿತರೆ, ನಾವು ನಿಮಗೆ 5 ದೊಡ್ಡ ಕಾರಣಗಳನ್ನು ಹೇಳಲು ಹೊರಟಿದ್ದೇವೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ನುಂಗಿಬಿಡುತ್ತದೆ. ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿ. ನೀವು ನಿಮ್ಮ ಜೀವನದಲ್ಲಿ ಸಂಪೂರ್ಣ ಪರಿಶ್ರಮ ಪಟ್ಟಿದ್ದೀರಿ, ಆದರೆ ಅದೃಷ್ಟ ಸಾಥ್ ನೀಡುತ್ತಿಲ್ಲ ಅಷ್ಟೇ. ಆಗುತ್ತಿರುವ ಕೆಲಸಗಳು ಪದೇ ಪದೇ ಕೊನೆ ಕ್ಷಣದಲ್ಲಿ ಕೆಡುತ್ತಿವೆ. ಕೊನೆಗೂ ಅಂತಹದ್ದೇನು ತಪ್ಪುಗಳಾಗಿವೆ. ಅದರಿಂದಾಗಿ ನೀವು ಅಷ್ಟೊಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತಿದೆ. ಕೇಳಲು ಧೈರ್ಯವಿದ್ದರೆ ಮಾತ್ರ ಕೇಳಿ, ಏಕೆಂದರೆ ಇಂದು ಹೇಳಲಾಗುವ ವಿಷಯವು ನಿಮ್ಮ ಜೀವನದ ಆ ಸಮಸ್ಯೆಗಳಿಗೆ ಸಂಬಂಧಿಸಿದ್ದಿರಬಹುದು. ಯಾವುದರೊಂದಿಗೆ ನೀವು ದೀರ್ಘಕಾಲದಿಂದ ಹೋರಾಡುತ್ತಿದ್ದೀರೋ. ಅನೇಕ ಬಾರಿ ಮನುಷ್ಯ ಯೋಚಿಸುತ್ತಾನೆ, ಕೊನೆಗೂ ನನ್ನೊಂದಿಗೆ ಹೀಗೇಕೆ ಆಗುತ್ತಿದೆ ಎಂದು. ಪ್ರೀತಿಯಲ್ಲಿ ಮೋಸ, ಹಣದ ಮುಗ್ಗಟ್ಟು, ಸಾಲದ ಹೊರೆ, ಅರ್ಥಕ್ಕೆ ನಿಂತ ಕೆಲಸಗಳು, ಇವುಗಳಲ್ಲಿ ಯಾವುದೇ ವಿಷಯ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಇಂದು ಈ ವಿಡಿಯೋ ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಇಂದಿನ ಈ ವಿಡಿಯೋವನ್ನು ನಿಮಗಾಗಿಯೇ ಮಾಡಲಾಗಿದೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗಿದೆ ಏನೆಂದರೆ ವ್ಯಕ್ತಿಯ ಜೀವನದಲ್ಲಿ ಬೇರೆ ಬೇರೆ ಗ್ರಹಗಳನ್ನು ಬೇರೆ ಬೇರೆ ಕ್ಷೇತ್ರಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಶುಕ್ರನನ್ನು ಸಂಬಂಧಗಳು ಮತ್ತು ಆಕರ್ಷಣೆಗೆ, ಗುರುವನ್ನು ಜ್ಞಾನ ಮತ್ತು ವಿಸ್ತಾರಕ್ಕೆ, ಶನಿಯನ್ನು ಧೈರ್ಯ ಮತ್ತು ಕರ್ಮದ ಫಲಕ್ಕೆ ಹಾಗೂ ಮಂಗಳನನ್ನು ಸಾಹಸ ಮತ್ತು ಶಕ್ತಿಗೆ ಜೋಡಿಸಲಾಗುತ್ತದೆ. ಯಾವುದೇ ಜಾತಕದ ನೈಜ ಪ್ರಭಾವವು ಆಯಾ ವ್ಯಕ್ತಿಯ ಮೇಲೆಯೇ ನಿರ್ಭರವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಯೋಗ ಜ್ಯೋತಿಷ್ಯಗಳಿಂದ ವೈಯಕ್ತಿಕ ಸಲಹೆ ಅಗತ್ಯವಾಗಿರುತ್ತದೆ. ನಾವು ಇಂದು ಈ ಪ್ರಮುಖ ವಿಡಿಯೋದ ಮೂಲಕ ನಿಮಗೆ ಅಂಥ 5 ಕಾರಣಗಳನ್ನು ಹೇಳಲಿದ್ದೇವೆ. ಅದು ನಿಮ್ಮ ಕಣ್ಣುಗಳನ್ನು ತೆರೆಸಬಹುದು. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಮಾತಾರಾಣಿ ಎಲ್ಲ ನಿಜವಾದ ಭಕ್ತರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ದುರ್ಗಾ ಮಾತೆಗೆ ಜಯವಾಗಲಿ ಎಂದು ಬರೆಯಲು ಮರೆಯಬೇಡಿ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ಸ್ವಲ್ಪ ಕಷ್ಟಕರವಾಗಿರಬಹುದು, ಆದರೆ ಸ್ವಲ್ಪ ಸಮಯದ ನಂತರ ಮತ್ತೊಮ್ಮೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಎಂದು ಸಾಬೀತಾಗಲಿದೆ. ನೋಡಿ, ಪ್ರೀತಿಯಲ್ಲಿ ಮೋಸ, ಈ ಸಮಯ ನಿಮಗೆ ಸಿಕ್ಕಿದೆ. ಸಂಬಂಧಗಳಲ್ಲಿ ನಂಬಿಕೆ ಮುರಿದಾಗ ಮನುಷ್ಯನ ಆತ್ಮವಿಶ್ವಾಸವು ಧಕ್ಕೆಯಾಗುತ್ತದೆ. ಅಂತಹ ಸಮಯದಲ್ಲಿ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಒಂದು ವೇಳೆ ನೀವು ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ನಿಭಾಯಿಸಿಕೊಂಡರೆ, ಮುಂಬರುವ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಉತ್ತಮವಾದದ್ದನ್ನು ನೀವು ಪಡೆದುಕೊಳ್ಳುತ್ತೀರಿ ಮತ್ತು ಅದು ನಿಮಗೆ ಸಿಗುವುದು ಸಹ ನಿಜವಾಗಿದೆ. ನೀವು ಧೈರ್ಯ ಕಳೆದುಕೊಳ್ಳಬಾರದು. ನೀವು ನಿಮ್ಮೊಳಗೆ ಧೈರ್ಯವನ್ನು ಇಟ್ಟುಕೊಳ್ಳಬೇಕು, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನಕ್ಕೆ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾಗಬಹುದು. ಎರಡನೇ ವಿಷಯವೇನೆಂದರೆ ಹಣದ ಕೊರತೆ. ಹೌದು, ಆರ್ಥಿಕ ಸವಾಲುಗಳು ಹಲವಾರು ಕಾರಣಗಳಿಂದ ಬರಬಹುದು. ಖರ್ಚುಗಳ ಯೋಜನೆ, ಆದಾಯದ ಹೊಸ ಅವಕಾಶಗಳು ಮತ್ತು ಧೈರ್ಯವು ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇಂದು ನಾವು ನಿಮಗೆ ಇಂತಹ ಕಾರಣಗಳನ್ನು ಹೇಳಲಿದ್ದೇವೆ ಏನೆಂದರೆ ನಿಮ್ಮ ಪ್ರಜ್ಞೆ ತಪ್ಪಿ ಹೋಗಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ತುಂಬಾ ಕೊರತೆ ಇದೆ ಎಂಬುದು ನಾವು ಒಪ್ಪಿಕೊಳ್ಳುತ್ತೇವೆ. ಹಣದ ಕಾರಣದಿಂದ ನೀವು ಒಳಗಿನಿಂದ ಚಡಪಡಿಸುತ್ತಿದ್ದೀರಿ, ಆದರೆ ದೇವರು ನಿಮ್ಮ ಕೈ ಬಿಟ್ಟಿಲ್ಲ ಮತ್ತು ನೆನಪಿಟ್ಟುಕೊಳ್ಳಿ, ದೇವರು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ, ನಿಮ್ಮ ಸಾಥ್ ಎಂದಿಗೂ ಬಿಡುವುದಿಲ್ಲ. ಪ್ರತಿ ಪರಿಸ್ಥಿತಿಯಲ್ಲೂ ನಿಮಗೆ ದೇವರ ಬೆಂಬಲ ಸಿಗುತ್ತದೆ, ಏಕೆಂದರೆ ನಿಮ್ಮ ಪೂರ್ವಜರ ಕರ್ಮಗಳು, ನಿಮ್ಮ ಪೋಷಕರ ಕರ್ಮಗಳು ಮತ್ತು ನಿಮ್ಮ ಕರ್ಮಗಳು ಉತ್ತಮವಾಗಿವೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಸಮಯ ಬರಲಿದೆ. ಸ್ನೇಹಿತರೆ, ಸಂತೋಷಗಳು ನಿಮಗೆ ಸಿಗಲಿವೆ. ಒಂದಕ್ಕಿಂತ ಒಂದು ಮಿಗಿಲಾದ ಶುಭ ಸಮಾಚಾರಗಳು ಈಗ ನಿಮ್ಮ ಜೀವನದ ಬಾಗಿಲು ತಟ್ಟಲಿವೆ. ಮೂರನೇ ವಿಷಯವನ್ನು ಗಮನವಿಟ್ಟು ಕೇಳಿ. ಸಾಲದಿಂದ ಮುಕ್ತಿಯು ಸಿಗಲಿದೆ, ಆದರೆ ಈ ಸಮಯವು ತೊಂದರೆಯದ್ದಾಗಿದೆ. ಸಾಲ ಎನ್ನುವುದು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಪಾವತಿ ಮಾಡುವ ಯೋಜನೆ ರೂಪಿಸುವುದು ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ನೆಮ್ಮದಿ ನೀಡುತ್ತದೆ. ಈ ಸಮಯದಲ್ಲಿ ನೀವು ಸಾಲಗಳಿಂದ ತುಂಬಾ ತೊಂದರೆಗೊಳಗಾಗಿದ್ದೀರಿ, ಏಕೆಂದರೆ ನೀವು ಹಿಂದಿನ ಅವಧಿಯಲ್ಲಿ ತಿಳಿದೋ ತಿಳಿಯದೋ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿದ್ದೀರಿ. ಅದರ ಪಾವತಿಯನ್ನು ಈಗ ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಮತ್ತು ನೀವು ತುಂಬಾ ತಪ್ಪಿತಸ್ಥ ಭಾವನೆಯನ್ನು ಅನುಭವಿಸುತ್ತಿದ್ದೀರಿ. ನಮ್ಮ ಸಾಲಗಳನ್ನು ನಾವು ಹೇಗೆ ತೀರಿಸುವುದು ಎಂದು ನಿಮಗೆ ಬೇಸರವಾಗುತ್ತಿದೆ ಮತ್ತು ಭವಿಷ್ಯದಲ್ಲಿ ಏನಾಗಬಹುದು ಎಂದು ನಿಮಗೆ ಅನಿಸುತ್ತಿದೆ. ಇನ್ನು ಮುಂದೆ ನಾವು ಎಂದಿಗೂ ಸಾಲ ಮಾಡುವುದಿಲ್ಲ. ಒಂದು ಬಾರಿ ಪಡೆದು ಸಿಲುಕಿಕೊಂಡಿದ್ದೇವೆ.
ಈಗ ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತೇವೆ ಎಂದು ನೀವು ಯೋಚಿಸುತ್ತಿದ್ದೀರಿ ಮತ್ತು ನಾನು ನಿಮಗೆ ಇದನ್ನೇ ಹೇಳಲು ಬಯಸುತ್ತೇನೆ. ಇದು ನಿಮ್ಮ ಅತ್ಯಂತ ಒಳ್ಳೆಯ ಆಲೋಚನೆಯಾಗಿದೆ ಹಾಗೂ ಪ್ರತಿಯೊಂದು ಯಶಸ್ಸಿನ ಸಮಯವು ಬೇರೆಯದ್ದೇ ಆಗಿರುತ್ತದೆ. ಯಾವ ವ್ಯಕ್ತಿ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಕಾಲವನ್ನು ನೋಡಿ ನಗುತ್ತಿದ್ದನೋ ಅವನು ನಿಮ್ಮ ಒಳ್ಳೆಯ ಕಾಲವನ್ನು ನೋಡಿ ಹಂಬಲಿಸುತ್ತಾನೆ ಮತ್ತು ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳುತ್ತಾನೆ. ಆದರೆ ದೇವರು ಏನೇ ಮಾಡಿದರೂ ಎಲ್ಲವನ್ನು ನಿಮ್ಮ ಒಳ್ಳೆಯದಕ್ಕಾಗಿ ಮಾಡುತ್ತಾರೆ. ಸ್ನೇಹಿತರೆ, ದೇವರ ನಿರ್ಧಾರದ ಬಗ್ಗೆ ನೀವು ಪ್ರಸನ್ನರಾಗಬೇಕು, ಏಕೆಂದರೆ ದೇವರು ಯಾರೊಂದಿಗೂ ಎಂದಿಗೂ ಯಾವುದೇ ತಪ್ಪನ್ನು ಮಾಡುವುದಿಲ್ಲ. 5ನೇ ಮತ್ತು ಅತ್ಯಂತ ಪ್ರಮುಖ ಹಾಗೂ ಮುಖ್ಯವಾದ ವಿಷಯವೇನೆಂದರೆ ನೀವು ಸಂಪೂರ್ಣ ಶ್ರದ್ಧೆಯಿಂದ ಪರಿಶ್ರಮ ಪಡುತ್ತೀರಿ, ಆದರೆ ಪದೇ ಪದೇ ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗುತ್ತವೆ. ಅಂದರೆ ಪರಿಸ್ಥಿತಿಯು ಅತ್ಯಂತ ಹೆಚ್ಚು ನಿರಾಶೆ ಉಂಟು ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಇದು ಇಲ್ಲಿವರೆಗೆ ಮುರಿದು ಹಾಕುತ್ತದೆ. ಒಳ್ಳೆಯ ವ್ಯಕ್ತಿಯನ್ನು ಇಲ್ಲಿಗೆ ಬಂದು ಧೈರ್ಯ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಯೋಜನೆ, ಸಮಯ ನಿರ್ವಹಣೆ ಮತ್ತು ನಿರಂತರ ಪ್ರಯತ್ನಗಳನ್ನು ವಿಶ್ರಮಿಸುವುದು ತುಂಬಾ ನಿಮಗೆ ಲಾಭದಾಯಕವಾಗುತ್ತದೆ. ಅದಕ್ಕಾಗಿ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಮತ್ತು ಜೀವನದಲ್ಲಿ ಈ ರೀತಿ ಬದಲಾವಣೆಗಳು ಬರಲಿವೆ. ನೀವು ಇದಕ್ಕೆ ಸಿದ್ಧರಾಗಿರಬೇಕು. ನೋಡಿ, ಇಲ್ಲಿ ಈ ಸಮಯದಲ್ಲಿ ಗುರು ಗ್ರಹ, ಶುಕ್ರ ಗ್ರಹ ನಿಮಗಾಗಿ ತುಂಬಾ ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದ್ದಾರೆ. ಆದರೆ ರಾಹು, ಕೇತು ನಿಮ್ಮಿಂದ ಸ್ವಲ್ಪ ಹೆಚ್ಚು ಪರಿಶ್ರಮ ಮಾಡಿಸುತ್ತಿದ್ದಾರೆ, ಭ್ರಮೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಆದರೆ ನೀವು ಭ್ರಮೆಗೆ ಒಳಗಾಗಬೇಡಿ, ಗೊಂದಲಕ್ಕೆ ಬೀಳಬೇಡಿ. ಬದಲಾಗಿ ನಿಮ್ಮ ಬುದ್ಧಿಯನ್ನು ಮುಕ್ತವಾಗಿಡಿ. ಯಾವುದಾದರೂ ಒಂದು ಒಳ್ಳೆಯ ದಾರಿ ನಿಮಗೆ ಖಂಡಿತವಾಗಿಯೂ ಕಾಣಿಸುತ್ತದೆ. ಆದರೆ ನೀವು ದೇವರ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ. ಒಂದು ವೇಳೆ ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ನೀವು ಸಿದ್ಧರಾಗಿರಿ, ಏಕೆಂದರೆ ಆ ದಿನ ದೂರವಿಲ್ಲ. ಯಾವಾಗ ನಿಮ್ಮ ಅದೃಷ್ಟವು ಹೊಳೆಯಲಿದೆಯೋ ನಿಮಗೆ ಒಂದಲ್ಲ ಹಲವು ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಆದರೆ ನಿಮ್ಮ ಕರ್ಮಗಳು, ನಿರ್ಧಾರಗಳು ಮತ್ತು ನಿರಂತರ ಪ್ರಯತ್ನಗಳು ಮಾತ್ರ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತವೆ. ಒಂದು ವೇಳೆ ಕಷ್ಟದ ಸಮಯ ನಡೆಯುತ್ತಿದ್ದರೆ ಅದನ್ನು ತಾತ್ಕಾಲಿಕ ಎಂದು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಶುಭ ಸುದ್ದಿಗಳು ಬರುತ್ತವೆ ಎಂಬುದನ್ನು ನಂಬಲು ನಿಮಗೆ ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಹಾ ಬದಲಾವಣೆ ಬರಲಿದೆ ಮತ್ತು ದೇವಾನುದೇವತೆಗಳ ನೇರ ಆಶೀರ್ವಾದ ನಿಮಗೆ ಸಿಗಲಿದೆ. ಅದರ ನಂತರ ನಿಮ್ಮ ಜೀವನವು ತುಂಬಾ ಸರಳವಾಗಿ ಬಿಡುತ್ತದೆ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ನಿಮಗೊಂದು ಉಪಾಯವಿದೆ, ನೀವು ಇದನ್ನು ಗಮನವಿಟ್ಟು ಕೇಳಿ. ಪ್ರತಿ ಶನಿವಾರ ಅಥವಾ ನೀವು ಅನುಕೂಲಕರವಾದ ದಿನದಂದು ನಿಮಗೆ ಯಾವ ದಿನ ಒಳ್ಳೆಯದು ಎಂದು ಅನಿಸುತ್ತದೆಯೋ ಸಮಯ ಸಿಕ್ಕಾಗ ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ, ಯಾರಾದರೂ ಬಡ ಅಸಹಾಯಕ ವ್ಯಕ್ತಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರ, ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಬಹುದು. ಇದರ ನಂತರ ಕೆಲವು ನಿಮಿಷಗಳ ಕಾಲ ಮನಸ್ಸಿನಿಂದ ನಿಮ್ಮ ಒಳ್ಳೆಯ ಕರ್ಮಗಳನ್ನು ಮತ್ತು ಮುಂಬರುವ ಗುರಿಗಳ ಮೇಲೆ ನೀವು ಗಮನ ಹರಿಸಬೇಕು. ಈ ರೀತಿ ದಾನ ಅಥವಾ ಆತ್ಮಾವಲೋಕನವನ್ನು ಅನೇಕ ಜನರು ಸಕಾರಾತ್ಮಕ ಮನಸ್ಥಿತಿಯನ್ನು ವಿಕಸನಗೊಳಿಸುವ ಮಾಧ್ಯಮ ಎಂದು ನಂಬುತ್ತಾರೆ. ಈ ಉಪಾಯವು ನಂಬಿಕೆ ಇಡುವವರಿಗೆ ಅತ್ಯಂತ ಸೂಕ್ತವಾಗಿದೆ ಮತ್ತು ಇದರ ಜೊತೆಗೆ ಜೀವನದಲ್ಲಿ ಬದಲಾವಣೆಗಾಗಿ ನಿಯಮಿತ ಪ್ರಯತ್ನ, ಸರಿಯಾದ ನಿರ್ಧಾರ ಮತ್ತು ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು ಮತ್ತು ಅಷ್ಟೇ ಪ್ರಮುಖವಾಗಿದೆ. ಒಂದು ವೇಳೆ ನೀವು ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ಮುಂಬರುವ ಸಮಯವು ನಿಮಗಾಗಿ ಸಂತೋಷವಾಗಿ ಕಳೆಯುತ್ತದೆ ಮತ್ತು ಈ ಸಮಯವು ನಿಮ್ಮ ಮೇಲೆ ತುಂಬಾ ಮಾತಾ ಕಾಳಿಯ ಜೊತೆ ಎಲ್ಲ ದೇವಾನುದೇವತೆಗಳ ವಿಶೇಷ ಕೃಪೆಯು ಲಭಿಸುತ್ತದೆ ಮತ್ತು ನಿಮ್ಮ ಜೀವನವು ಬದಲಾಗುತ್ತದೆ. ಕೇವಲ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು, ಏಕೆಂದರೆ ಮೇಲಿರುವವನು ಏನೇ ಮಾಡಿದರೂ ಸ್ನೇಹಿತರೆ ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡುತ್ತಾನೆ. ನೀವು ಎಂದಿಗೂ ಉದಾಸೀನರಾಗಿರಬಾರದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಭರವಸೆ ಕಳೆದುಕೊಳ್ಳುವಂತ ಸಮಯ ಬರುತ್ತದೆ, ಆದರೆ ಸಮಯದೊಂದಿಗೆ ದೇವರು ಎಲ್ಲವನ್ನು ನಿಭಾಯಿಸುತ್ತಾನೆ ಮತ್ತು ಮುಂಬರುವ ಸಮಯವು ನಿಮಗಾಗಿ ತುಂಬಾ ಒಳ್ಳೆಯದಾಗಿರುತ್ತದೆ. ನೀವು ರಾಜನಂತೆ ಜೀವನ ನಡೆಸುವ ದಿನ ದೂರವಿಲ್ಲ ಮತ್ತು ನಿಮ್ಮ ಬಳಿ ಪ್ರತಿಯೊಂದು ವಸ್ತುವು ಇರುತ್ತದೆ. ಅದು ಹಣ ಇರಲಿ, ಪ್ರೀತಿ ಇರಲಿ, ಮನೆ ಇರಲಿ, ಗಾಡಿ ಇರಲಿ, ಗೌರವವಿರಲಿ, ಮರ್ಯಾದೆ ಇರಲಿ, ಎಲ್ಲವೂ ನಿಮ್ಮ ಬಳಿ ಇರಲಿದೆ. ನೀವು ಚಿಂತಿಸುವ ಅಗತ್ಯವಿಲ್ಲ. ನೀವು ಸಂತೋಷವಾಗಿರಬೇಕು. ಈ ಸಮಯದಲ್ಲಿ ನಿಮ್ಮ ವೈರಿಗಳಾಗಿರುವ ಕೆಲವರು ನಿಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸಬಹುದು, ನಿಮ್ಮನ್ನು ನಾಶ ಮಾಡಲು ಕೆಲವು ತಂತ್ರಗಳನ್ನು ಹೂಡಬಹುದು. ಆದರೆ ಹನುಮಂತನ ಆಶೀರ್ವಾದ ನಿಮ್ಮ ಮೇಲಿದೆ. ಅವರ ತಂತ್ರಗಳು ಅವರನ್ನೇ ಆ ಹಳ್ಳಕ್ಕೆ ಬೀಳಿಸುತ್ತವೆ. ಯಾರು ನಿಮಗಾಗಿ ಹಳ್ಳ ತೋಡಿದ್ದರೋ ಅವರಿಗೆ ಆಗುತ್ತದೆ. ಸ್ನೇಹಿತರೆ, ನೀವು ಒಳ್ಳೆ ಕರ್ಮಗಳನ್ನು ಮಾಡಿದರೆ ನಿಮ್ಮ ಬೆಂಬಲಕ್ಕೆ ದೇವತೆಗಳೇ ಸ್ವತಃ ಬರುತ್ತಾರೆ ಮತ್ತು ನನಗೆ ನಂಬಿಕೆ ಇದೆ ಗುರುಗಳೇ, ಈಗ ನನ್ನ ಜೀವನದಲ್ಲಿ ಯಾವುದೇ ವಸ್ತುವಿನ ಕೊರತೆ ಇಲ್ಲ ಎಂದು ನೀವು ಹೇಳುವ ದಿನ ದೂರವಿಲ್ಲ ಎಂದು. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದಲೇ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಹೆಚ್ಚಿಸಿ ಮತ್ತು
ಅನಗತ್ಯ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಮತ್ತು ಈ ವಿಷಯಗಳ ಅರ್ಥವೇನೆಂದರೆ, ಯಾರು ನಿಮ್ಮನ್ನು ಬಿಟ್ಟು ಹೋದರೋ ಅಥವಾ ಯಾರು ನಿಮಗೆ ವಂಚನೆ ಮಾಡಿದರೋ ಅಥವಾ ಸ್ನೇಹಿತರೆ ಸ್ವಾರ್ಥಿಯಾಗಿ ಬದಲಾಗಿದ್ದರೆ ಅಂಥ ಅನಗತ್ಯ ಜನರ ಬಗ್ಗೆ ಯೋಚಿಸಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಯಾರು ಹೋದರೋ ಅವರನ್ನು ಹೋಗಲು ಬಿಡಿ. ಜೀವನವನ್ನು ಉತ್ತಮಗೊಳಿಸಿ, ಏಕೆಂದರೆ ಮುಂಬರುವ ಸಮಯದಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿಗಳು ಬರುತ್ತಾರೆ. ಮತ್ತು ಅದರ ಜೊತೆಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಇಂದು ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸದ ಅನುಭವವಾಗುತ್ತದೆ. ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಯಾವುದೇ ದೊಡ್ಡ ಕೆಲಸವು ಪೂರ್ಣಗೊಳ್ಳುತ್ತದೆ. ಭವಿಷ್ಯದ ಬಗ್ಗೆ ಸಕಾರಾತ್ಮಕ ಆಲೋಚನೆ ಮೂಡಲಿದೆ ಮತ್ತು ಸ್ವಯಂ ನಂಬಿಕೆ ಇಡಿ ಹಾಗೂ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಸ್ನೇಹಿತರೆ, ಸಂಶೋಧನೆ, ಖಗೋಳ ವಿಜ್ಞಾನ ಮತ್ತು ಪರಿಸರಕ್ಕೆ ಸೇರಿದ ಜನರಿಗೆ ದೊಡ್ಡ ಸಾಧನೆ ಅಥವಾ ಗೌರವ ಸಿಗಬಹುದು. ಆದರೆ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ ಕೋಪದ ಮೇಲೆ ನಿಯಂತ್ರಣವಿರಲಿ. ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವುದಾದರೂ ಕನಸು ನನಸಾಗಬಹುದು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಉತ್ತಮ ಲಾಭವಾಗಬಹುದು ಮತ್ತು ಹಣದ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಸರ್ಕಾರಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸದ ಒತ್ತಡದಿಂದ ಆಯಾಸವಾಗಬಹುದು. ಇಲ್ಲಿ ಶಾಂತಿ ಮತ್ತು ಅನ್ಯೋನ್ಯತೆ ಹೆಚ್ಚಾಗಬಹುದು. ಕುಟುಂಬ ಸದಸ್ಯರೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಯಾರಿಗಾದರೂ ಸಣ್ಣ ಉಡುಗೊರೆ ನೀಡಲು ಯೋಚಿಸಬಹುದು. ಜೊತೆಗೆ ಗಮನವಿರಲಿ, ಕಾರ್ಯಕ್ಷೇತ್ರದಲ್ಲಿ ಸೃಜನಶೀಲ ಆಲೋಚನೆಯಿಂದ ಲಾಭವಾಗಬಹುದು ಮತ್ತು ವಿನ್ಯಾಸಕ್ಕೆ ಸಂಬಂಧಿಸಿದ ಜನರ ಒಪ್ಪಂದವನ್ನು ಮೆಚ್ಚಲಾಗುವುದು. ಕೌನ್ಸಿಲಿಂಗ್ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸುವಿಕೆ ಸಿಗುತ್ತದೆ. ಸಮಯದಲ್ಲಿ ನೀವು ಎಲ್ಲ ದೇವತೆಗಳ ನಾಮಸ್ಮರಣೆ ಮಾಡಬೇಕು, ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು ಮತ್ತು ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಅದರ ನಂತರ ನಿಮ್ಮ ಜೀವನದಲ್ಲಿ ಅಂತಹ ಸಮಯ ನಿರ್ಮಾಣವಾಗುತ್ತದೆ. ಅದನ್ನು ನೋಡಿ ನಿಮ್ಮ ನೆರೆಹೊರೆಯವರು ಆಶ್ಚರ್ಯಚಕಿತರಾಗುತ್ತಾರೆ. ಎಂದರೆ ಮುಂದಿನ ಸಮಯ ನಿಮಗೆ ಬಹಳ ಒಳ್ಳೆಯದಾಗಿರುತ್ತದೆ. ನೀವು ಸಂತೋಷದಿಂದ ಕುಣಿದಾಡುತ್ತೀರಿ. ನಿಮ್ಮ ಬಳಿ ಆ ಎಲ್ಲ ಸುಖ ಸೌಕರ್ಯಗಳಿರುತ್ತವೆ. ಅದನ್ನು ನಿಮ್ಮ ಶತ್ರುಗಳು ಮನಸ್ಸಿನಲ್ಲಿ ಯೋಚಿಸಲು ಸಾಧ್ಯವಿಲ್ಲ. ಆದರೆ ಇದು ನಿಮ್ಮ ಬಳಿ ಬರಲಿದೆ. ಇದು ನಿಮ್ಮ ಜಾತಕದಲ್ಲಿ ಕಾಣಿಸುತ್ತಿದೆ. ಆದ್ದರಿಂದ ಸಂತೋಷವನ್ನು ಆಚರಿಸಲು ಸಿದ್ಧರಾಗಿರಿ. ನಿಮ್ಮ ಸಮಯ ಬದಲಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮ ದಿನ ಶುಭವಾಗಿರಲಿ. ಮನಸ್ಸಿನಲ್ಲಿ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ, ಏನಾದರೂ ಕೇಳಬೇಕೆಂದರೆ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ ತೆರೆದಿರುತ್ತದೆ. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.